ಸಿಸ್ಟರ್ಸ್ ಎಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ಮಹಾವತಾರ್ ಬಾಬಾಜಿಯವರನ್ನ, ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರನ್ನ ಹಾಗೂ ಎಲ್ಲ ದಿವ್ಯ ಚೈತನ್ಯಗಳನ್ನ, ಪ್ರಕೃತಿ ಮಾತೆಯನ್ನ, ತಂದೆ ತಾಯಿಯನ್ನ ನೆನೆಯುತ್ತಾ ಈ ಅವಕಾಶವನ್ನು ಮಾಡಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಕರ್ತೃಗಳಾದಂತ ಹಾಗೂ ನನ್ನ ಆಧ್ಯಾತ್ಮಿಕ ಮೊದಲ ಗುರುಗಳಾದಂತ ರಂಗನಾಥ್ ಗುರುಜಿಯವರನ್ನ ನೆನೆಯುತ್ತಾ ಇಂದಿನ ತರಗತಿಯನ್ನ ನಾನು ಇಲ್ಲಿ ನನ್ನ ಧ್ಯಾನ ಹಂಚಿಕೆಯನ್ನ ಪ್ರಾರಂಭ ಮಾಡ್ತೇನೆ. ನಾನು ಧ್ಯಾನ ಹಂಚಿಕೆಗಾಗಿ ಆಯ್ಕೆ ಮಾಡಿಕೊಟ್ಟಂತ ಪುಸ್ತಕ ತುಳಸಿ ದಳದ ಮುಂದಿನ ಭಾಗ. ತುಳಸಿ ದಳ ಈಗ ಆಲ್ರೆಡಿ 2 ತಿಂಗಳಲ್ಲಿ ನಾನು 2 ಸೆಷನ್ ಕೊಟ್ಟಿದ್ದೇನೆ. ಅಂದ್ರೆ ತುಳಸಿ ದಳ ಈ ಪುಸ್ತಕ ಪ್ರಕಟಣೆ ಆಗಲು ಪತ್ರಿಜಿಯವರು ಇದನ್ನು ಬರೆದಿದ್ದ ಪುಸ್ತಕ. ಅದು ಯಾಕಾಯ್ತು ಅಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಅನೇಕ ಮತ ಪಂಥಗಳು ಇದಾವು, ಜಾತಿ ಮತಗಳು ಇದಾವು, ಮತ್ತೆ ಮಠಗಳು ಇದಾವು, ಬೇರೆ ಬೇರೆ ದೇವರನ್ನ ನೆನೆಯವರಿದ್ದಾರೆ. ಅದೆಲ್ಲ ಸುಳ್ಳು. ಪರಮ ಸತ್ಯ ಒಂದು ಪರಮ ಕ್ರಿಯೆ. ಪರಮ ಸತ್ಯ ಅಂದ್ರ ನಾನೇ ನನಗೆ, ನನ್ನ ಉದ್ಧಾರಕ್ಕೆ ನಾನೇ ಕಾರಣ, ನನ್ನ ಅವನತಿಗೆ ನಾನೇ ಕಾರಣ ಅನ್ನೋದನ್ನ ನಾವು ತಿಳಿದುಕೊಳ್ಳೋದು. ಇನ್ನೊಂದು ಪರಮ ಕ್ರಿಯೆ ಯಾವ್ದು ಅಂದ್ರೆ 2 ತುಳಸಿ ದಳದಲ್ಲಿ ಒಂದು. ಇನ್ನೊಂದು ದಳ ಯಾವ್ದಪ್ಪ ಅಂದ್ರೆ ಪರಮಕ್ರಿಯೆ. ಪರಮಕ್ರಿಯೆ ಅಂದ್ರೆ ನಾವು ಧ್ಯಾನವನ್ನ ಮಾಡ್ಬೇಕು, ಅಲ್ಲಿ ನನ್ನನ್ನು ನಾನು ಕಂಡುಕೊಳ್ಬೇಕಂತ ಅನ್ನೋದನ್ನ ಅಲ್ಲಿ 1ನೇ ಸೆಷನ್ ಅಲ್ಲಿ ತಿಳಿಸಿದ್ದೆ. ನಂತರ ಅವರಿಗೆ ಯಾರ್ಯಾರ ಮಾಸ್ಟರಿಂದ ಅವರು ಪ್ರಭಾವಿತರಾಗಿ ಧ್ಯಾನಕ್ಕೆ ಬಂದ್ರು ಅಂತ ಅನ್ನೋದನ್ನ ಕೆಲವು ಮಾಸ್ಟರ್ಗಳ ಬಗ್ಗೆ ನಾನು ಬುದ್ಧ ಮತ್ತೆ ಏನು ಜೋರಾಷ್ಟರು, ಅಣ್ಣಮಯ್ಯ, ಈ ರೀತಿ ಒಂದು 10-12 ಜನರ ಬೌದ್ಧ ಏನು ಆಧ್ಯಾತ್ಮಿಕ ಗುರುಗಳ ಬಗ್ಗೆ ನಾನು ತಿಳಿಸಿದ್ದೆ. ಇವತ್ತು 3ನೇ ಸೆಷನ್. ಅಲ್ಲಿ ಗೌತಮ ಬುದ್ಧರು ಯಾವ ರೀತಿ ನಮ್ಮ ಪತ್ರಿಜಿ ಗುರುಗಳಿಗೆ ತಿಳಿದ್ರು ಅನ್ನೋದನ್ನ ಅವರು ಲಿಖಿತವಾಗಿ ಇಲ್ಲಿ ತಿಳಿಸಿದ್ದಾರೆ. ಸಣ್ಣ ಸಣ್ಣ ಪ್ರಕ್ರಿಯೆಗಳಲ್ಲಿ ಅವ್ರು ಹೇಳಿದ್ದಾರೆ. ಅದನ್ನ ನಾನು ಹಂಚಿಕೊಳ್ಳಿಕ್ಕೆ ತುಂಬಾ ಖುಷಿ ಆಗುತ್ತದೆ. ಗೌತಮ ಬುದ್ಧನು ಹೇಳಿದ್ದನ್ನು ಧಮ್ಮ ಪದದಲ್ಲಿ ಈ ವಿಧವಾಗಿ ಅಡಕಗೊಳಿಸಲಾಗಿದೆ. ನಿರಯಂ ಪಾಪ ಕಮ್ಮಿನೋ ಸಗ್ಗಂ ಸುಗತಿನೋ ಯಂತಿ ಪರಿನಿಬ್ಬಂತಿ ಅನಸಾವ ನಿರಯಂ ಪಾಪ ಕರ್ಮಿಣಿ ಸ್ವರ್ಗಂ ಸುಗತಯೋ ಯಾಂತಿ ಪರಿನಿರ್ವಾಸ್ತ್ಯಾನಾಶ್ರವಾಹ. ಅಂದರೆ ಪಾಪದ ಕೆಲಸವನ್ನು ಮಾಡುವರು ನರಕವನ್ನು, ಪುಣ್ಯಾತ್ಮರು ಸ್ವರ್ಗವನ್ನು ಹೊಂದುತ್ತಾರೆ ಅನ್ನೋದನ್ನಲ್ಲಿ ಬುದ್ಧವರು ತಮ್ಮ ಧಮ್ಮ ಪದದಲ್ಲಿ ಇಲ್ಲಿ ತಿಳಿಸಿದ್ದಾರೆ. ನಾವು ಬರೇ ನಾವು ಒಳ್ಳೆಯನಿದ್ದೇನೆ ಅಂತ ತೋರಿಕೆಗಲ್ಲ, ನಮ್ಮ ಮನಸ್ಸಿನಲ್ಲಿಯೂ ಕೂಡ ಮಾಲಿನ್ಯ ಇರಬಾರ್ದು ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ನಾವು ವಿಚಾರದಲ್ಲಿ ಮಾಲಿನ್ಯ ಇಟ್ಕೊಂಡು ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ತೋರ್ಕೊಂಡ್ರು ಕೂಡ ಅದಲ್ಲ, ಅದು ಕೂಡ ಮಾಲಿನ್ಯ ಇರಬಾರ್ದು. ಮನಸ್ಸು ಕೂಡ ಶುದ್ಧವಾಗಿರ್ಬೇಕು. ಅಂದಾಗ ಮಾತ್ರ ನಾವು ಮಹಾತ್ಮರಾಗಲು ಸಾಧ್ಯ. ಅದೇ ರೀತಿ ಅವರು ಬುದ್ಧರು ಕೂಡ ಅದನ್ನು ಅನುಸರಿಸಿ ಪರಿನಿರ್ವಾಣ ಹೊಂದಿ ಮಹಾತ್ಮರಾದರು, ಪರಿನಿರ್ವಾಣ ಹೊಂದುತ್ತಾರೆ. ಅದೇ ರೀತಿ ನನಗಿಂತಲೂ ಮೊದಲು ಎಷ್ಟೋ ಜನ ಬುದ್ಧರು ಬಂದರು, ನನ್ನ ಅನಂತರವೂ ಕೂಡ ಎಷ್ಟೋ ಜನ ಬಂದು ಬುದ್ಧರು ಬರುತ್ತಾರೆ ಎಂದು ಸಹ ಗೌತಮ ಬುದ್ಧರು ಹೇಳಿದ್ದಾರೆ. ಅಂದ್ರೆ ಈ ಏನು ಅವ್ರು ಹೇಳಿದಾರಲ್ಲ, ಪಾಪದ ಕೆಲಸ ಮಾಡುವುದು ಅದು ನರಕಕ್ಕೆ ಹೋಗ್ತಾರೆ, ಪುಣ್ಯದ ಕೆಲಸ ಮಾಡುವವರು ಸ್ವರ್ಗಕ್ಕೆ ಹೋಗ್ತಾರೆ. ಪಾಪ ಮಾಡುವುದಷ್ಟೇ ಅಲ್ಲ, ನನ್ನ ಮನಸ್ಸಿನಲ್ಲಿ ಕೂಡ ಮಾಲಿನ್ಯತೆ ಇರಬಾರ್ದು. ಅಂದಾಗ ಮಾತ್ರ ಅವರು ಪರಿನಿರ್ವಾಣ ಹೊಂದ್ತಾರೆ. ಇಂಥ ಪರಿನಿರ್ವಾಣವನ್ನು ಹೊಂದಿದಂತ ಬುದ್ಧರು ಸಾಕಷ್ಟು ಜನ ನನ್ಗಿಂತ ಪೂರ್ವದಲ್ಲಿ ಅವರು ಹೋಗಿದ್ದಾರೆ. ನನ್ನ ನಂತರವೂ ಕೂಡ ಈ ರೀತಿ ನಾವು ಅನುಸರಿಸಿದಾಗ ಅವರು ಕೂಡ ಬುದ್ಧರು ಬರುತ್ತಾರೆ. ಇನ್ನೂ ಎಷ್ಟೋ ಜನ ಬುದ್ಧರು ಬರುತ್ತಾರೆ. ಅದೇ ರೀತಿ ನೀವು ಕೂಡ ಬುದ್ಧನ ಹಾಗೆ ಆಗಿರಿ ಎನ್ನುವುದೇ ಬುದ್ಧನು ನಮಗೆಲ್ಲ ನೀಡುವ ಸಂದೇಶ. ನಾವು ಕೂಡ ಆಗ್ಬೋದು, ಅಂದ್ರೆ ನೀವು ಪ್ರತಿಯೊಬ್ರು ಕೂಡ ಬುದ್ಧರು ಆಗ್ಬಹುದು ಅನ್ನುವಂತ ಸಂದೇಶನ ನೀಡಿದ್ದಾರೆ. ನಂತರ ಬುದ್ಧರ 4 ಆರ್ಯ ಸತ್ಯಗಳು ಯಾವುದು? ಬುದ್ಧರು 4 ಅದ್ಭುತ ಸತ್ಯಗಳನ್ನು ಕಂಡು ಹಿಡಿದರು. ಅಂದ್ರೆ ತಮಗೆ ತಾವೇ ನಿರ್ವಾಣ ಹೊಂದಬೇಕಾದ್ರೆ ಅವರು ಕಂಡುಕೊಂಡ್ರು. ಯಾವ್ದಪ್ಪ ಅಂದ್ರೆ ದುಃಖವು ಎಲ್ಲ ಕಡೆಯೂ ಇದೆ, ಎಲ್ಲರ ಕಡೆಯೂ ದುಃಖ ಇದೆ. ಯಾರ ಮನೆಯಲ್ಲಿ ದುಃಖ ಎನ್ನುವುದಿಲ್ಲ, ಎಲ್ಲ ಕಡೆಯೂ ದುಃಖ ಇದೆ. 2ನೇದು, ಈ ದುಃಖವು ತೃಷ್ಣೆಯಿಂದಲೇ ಉಂಟಾಗುತ್ತದೆ. ಅಂದ್ರೆ ಈ ದುಃಖ ಯಾಕೆ ಉಂಟಾಗ್ತದೆ ಅಂದ್ರೆ ನಮಗೆ ಆಸೆಗಳು ಇರ್ತಾವಲ್ಲ, ಆಸೆಯಿಂದ ನಮಗೆ ದುಃಖ ಉಂಟಾಗುತ್ತದೆ. ನಂತರ 3ನೇದು, ತೃಷ್ಣ ಅವಿದ್ಯೆಯಿಂದ ಬರುತ್ತದೆ. ಅಂದ್ರೆ ಈ ಆಸೆಗಳು ನಮ್ಗೆ ಯಾಕೆ ಬರ್ತಾವ ಅಂದ್ರೆ ನಮ್ಮಲ್ಲಿ ಅದು ಧ್ಯಾನ ಇಲ್ಲ, ಅದು ಅವಿದ್ಯೆ. ಅಂದ್ರೆ ಅದರ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ, ಆದ್ದರಿಂದ ಇವು ಆಸೆಗಳು ಬರ್ತಾವ. ಆಸೆಯಿಂದ ನಮ್ಗೆ ದುಃಖ ಉಂಟಾಗುತ್ತದೆ ಅಂತ ಹೇಳಿದ್ದಾರೆ. ಅಷ್ಟಾಂಗ ಮಾರ್ಗವೇ ಅವಿದ್ಯಾ ನಾಶಕಾರಿ. ಹಾಗಾದ್ರೆ ನಾವು ಈ ದುಃಖವನ್ನು ಪಡೆದುಕೊಳ್ಬೇಕಾದ್ರೆ ಅವಿದ್ಯೆಯನ್ನ ತೆಗೆದು ಹಾಕಿ ನಾವು ದುಃಖದಿಂದ ದೂರವಾಗ್ಬೇಕಾದ್ರೆ ಅಷ್ಟಾಂಗ ಮಾರ್ಗವನ್ನ ನಾವು ಇದೇ ಒಂದು ದಾರಿ, ಇದನ್ನ ಅನುಸರಿಸಾಗ ಮಾತ್ರ ನಮ್ಗೆ ಇದು ಸಾಧ್ಯ ಅಂತ ತಿಳಿಸಿದ್ದಾರೆ. ಅಷ್ಟಾಂಗ ಮಾರ್ಗವನ್ನು ಅವಲಂಬಿಸುವುದೇ ಏಕೈಕ ಸತ್ಯ. ಆದ್ದರಿಂದಲೇ
ಶಾಶ್ವತವಾದ ಸುಖ ರಾಹಿತ್ಯ ಉಂಟಾಗುತ್ತದೆ. ನಾವು ಅಷ್ಟಾಂಗ ಮಾರ್ಗವನ್ನು ಪಾಲನೆ ಮಾಡಿದಾಗ ಮತ್ತು ನಾವು ಶಾಶ್ವತವಾದ ಸುಖವನ್ನ ಕಾಣಬಹುದು. ತೃಷ್ಣ ಅಂದರೆ ಶ್ರುತಿಗೆ ಮೀರಿದ ರಾಗ, ತೃಷ್ಣ ಅಂದರೆ ಲಯಕ್ಕೆ ಮೀರಿದ ತಾಳ, ತೃಷ್ಣ ಅಂದರೆ ಮಿತಿಗೆ ಮೀರಿದ ಅಳತೆ. ಅದೇ ನಾವೇನು ಮಿತಿಗೆ ಮೀರಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ತಗೊಂಡು ಇದ್ದಾಗ ನಮಗೆ ಆಸೆಗಳು, ಆಸೆ ಹಂಗೆ ಇವತ್ತೊಂದು ಆಸೆ ನನ್ಗೆ ಈಡೇ ಅಂತಪ್ಪ ಅಂದ್ರೆ ಮತ್ತೊಂದು ಆಸೆ ನನಗೆ ಅಲ್ಲಿ ಚಿಗುರೊಡಿತದೆ, ಮತ್ತೊಂದು ಆಸೆ ಚಿಗುರೊಡೆದಾಗ ಮತ್ತೊಂದು. ಅದೇ ರೀತಿ ನಾವೇನು ಆಸೆಗಳಿಗೆ ಮಿತಿ ಇಲ್ಲ. ಆ ಆಸೆಗಳನ್ನಪ್ಪ ನಾವು ಹಂಗೆ ಬೆಳೆಸ್ಕೊಳ್ತಾ ಹೋದಾಗ ಅದೇನಾಗ್ತಿ, ಮಿತಿಗೆ ಮೀರಿ ಬಿಡ್ತಾವ ಆಸೆಗಳು. ಮಿತಿಗೆ ಮೀರಿದಾಗ ನಮಗ ದುಃಖ ರಾಹಿತ್ಯ ತಪ್ಪಿದ್ದಲ್ಲ, ನಾವು ದುಃಖದಲ್ಲೇ ಯಾವಾಗ್ಲೂ ಇರ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನಿರ್ವಾಣ ಎಂದರು, ಮುಕ್ತಿ ಎಂದರು, ಮೋಕ್ಷ ಎಂದರು ಕೂಡ ಎಲ್ಲವೂ ಕೂಡ ನಿಶ್ರೇಯಸ್ಸು ಎಂದರು, ಅಪವರ್ಗ ಎಂದರು ಎಲ್ಲ ಒಂದೇ. ಇವೆಲ್ಲ ಕೂಡ ಒಂದೇ. ನಿರ್ವಾಣ ಅಂದ್ರು ಒಂದೇ, ನಾವು ಮುಕ್ತಿ ಮಾರ್ಗವನ್ನು ಹೊಂದಬೇಕಂದ್ರು ಒಂದೇ, ಮೋಕ್ಷವನ್ನು ಪಡೆಯಬೇಕಂದ್ರು ಒಂದೇ, ನಾವು ನಿಶ್ರೇಯಸ್ ಆಗ್ಬೇಕಂತಂದ್ರು ಎಲ್ಲವೂ ಕೂಡ ಇದು ಒಂದೇ ಅರ್ಥ. ಅದಕ್ಕೆ ನಾವು ದುಃಖ ರಾಹಿತ್ಯವೇ ನಮ್ಮ ನಿರ್ವಾಣ ಹೊಂದಲಿಕ್ಕೆ ನಾವು ಸಾಧ್ಯ. ಅಂದ್ರೆ ದುಃಖ ರಾಹಿತ್ಯವನ್ನು ಪಡಿಬೇಕಾದ್ರೆ ನಾವು ಮಿತಿ ಮೀರಿದ ಆಸೆಗಳು ನಮ್ಮಲ್ಲಿ ಇರಬಾರ್ದು. ಇರ್ಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟು. ಈಗ ಎಷ್ಟೋ ನಮ್ಮಲ್ಲಿ ದುಡ್ಡು ಇರುತ್ತೆ, ಆದ್ರೆ ನಮ್ಮ ಮರಣ ಶೈಲಿಯಲ್ಲಿದ್ದಾಗ ಯಾವುದು ನಮ್ಗೆ ಉಪಯೋಗಕ್ಕೆ ಬರುದಿಲ್ಲ. ಅದನ್ನೇ ನಾವು ಒಳ್ಳೆ ರೀತಿಯಾಗಿ ಸೇವೆ ಮನೋಭಾವದಿಂದ ಯಾರಿಗೆ ಅವಶ್ಯಕತೆ ಅವ್ರಿಗೆ ಹಂಚಿಕೆ ಮಾಡ್ತಾ ಬಂದಾಗ ಅದು ನೀರಿನಂತೆ ಹರಿತಾ ಇರ್ಬೇಕಂತಾರ. ಎಲ್ಲೇ ಒಂದ್ ಕಡೆ ಇಡುವುದಲ್ಲ, ಅದು ಹರಿತಾ ಇರ್ಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ. ಹಾಗಾದ್ರೆ ಅಷ್ಟಾಂಗ ಮಾರ್ಗಗಳು ಯಾವುವು? ನಾವು ಅನುಸರಿಸಬೇಕಾದ ಅಷ್ಟಾಂಗ ಮಾರ್ಗಗಳು ಯಾವುವು? ದುಃಖ ರಾಹಿತ್ಯದಿಂದ ನಾವು ಹೊರಗೆ ಬರ್ಬೇಕಾದ್ರೆ ಸಮ್ಮಾದಿಟ್ಟಿ ಅಂದ್ರೆ ಸರಿಯಾದ ದೃಕ್ಪಥಗಳು, ನಮ್ಮ ದಾರಿ ಸರಿಯಾಗಿರ್ಬೇಕು. ಸಂಕಲ್ಪ, ಸರಿಯಾದ ಸಂಕಲ್ಪಗಳನ್ನ ಇಟ್ಕೋಬೇಕು. ನಾವು ಯಾವಾಗ್ಲೂ ವೈಯಕ್ತಿಕ ಬೆಳವಣಿಗೆಗೆ ಇರುವಂತ ಸಂಕಲ್ಪಗಳನ್ನ ಇಟ್ಕೋಬಾರ್ದು. ನಾವು ಸಾಮಾಜಿಕವಾಗಿ ಲೋಕೋದ್ಧಾರಕ್ಕೆ ಇರುವಂತ ಸಂಕಲ್ಪಗಳನ್ನ ನಾವು ಇಟ್ಕೊಳ್ಬೇಕು. ಆಮೇಲೆ ಸರಿಯಾದ ವಾಕು, ನಮ್ಮ ಮಾತು ಕೂಡ ಸರಿಯಾಗಿರ್ಬೇಕು. ಸರಿಯಾದ ಕರ್ಮಗಳನ್ನ ನಾವು ಕೆಲಸ ಮಾಡುವುದು ಕೂಡ ಸರಿಯಾಗಿರ್ಬೇಕು. ಸರಿಯಾದ ಜೀವನೋಪಾಯ, ನಮ್ಮ ಜೀವನೋಪಾಯ ಸರಿಯಾಗಿರ್ಬೇಕು. ಸರಿಯಾದ ಶ್ರದ್ಧೆ, ಸರಿಯಾದ ಏಕಾಗ್ರತೆ, ಸರಿಯಾದ ಧ್ಯಾನ, ಇವೆಂಟು ಕೂಡ ಏನು ಬುದ್ಧರು ನಮಗೆ ಹೇಳಿದ್ದ ಅಷ್ಟಾಂಗ ಮಾರ್ಗಗಳು. ಈ ಮಾರ್ಗಗಳ ಬಗ್ಗೆ ಈಗ ಆಲ್ರೆಡಿ ಬಹಳಷ್ಟು ಮಾಸ್ಟ್ರು ಈ ವೇದಿಕೆಯಲ್ಲಿ ಗುರುಜಿ ಕೂಡ ತಿಳಿಸಿದ್ದಾರೆ. ಅವನ್ನೆಲ್ಲ ನಾವು ಕೆಲವು ಪಾಲನೆ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಅವು ನಾವು 100% ಪಾಲನೆ ಮಾಡಿದಾಗ ನಾವು ಬುದ್ಧ ಮಾರ್ಗದಲ್ಲಿ ಹೋಗ್ಬೋದು ಅಂತ ಇಲ್ಲಿ ಪತ್ರಿಜಿಯವರು ತಿಳಿಸಿರ್ತಾರೆ. ಅಷ್ಟಾಂಗ ಮಾರ್ಗದ ಅನುಷ್ಠಾನದಿಂದ ಅವಿದ್ಯೆ ಮಾಯವಾಗುತ್ತದೆ. ನೋಡಿ, ಇವೆಲ್ಲ ನಾವು ಪಾಲನೆ ಮಾಡೋದ್ರಿಂದ ನಮ್ಮಲ್ಲಿ ಇದ್ದಂತ ಅವಿದ್ಯೆ ಮಾಯವಾಗುತ್ತದೆ. ಅವಿದ್ಯೆ ದೂರವಾಗುವುದರಿಂದ ನಮ್ಮಲ್ಲಿರುವಂತ ಆಶೆ ಅಂದ್ರೆ ತ್ರಷೆ ಅದು ಕೂಡ ಹೋಗುತ್ತದೆ. ಅದರ ಮೂಲಕ ಶಾಶ್ವತ ದುಃಖ ನಿರ್ಮೂಲನೆ ಆಗುತ್ತದೆ. ನಾವು ಶಾಶ್ವತವಾದ ಸುಖವನ್ನ, ನೆಮ್ಮದಿಯನ್ನ ಪಡೆಯಬಹುದು ಅಂತ ಹೇಳ್ತಾರೆ. ಅಷ್ಟಾಂಗ ಮಾರ್ಗದಲ್ಲಿ ಪ್ರಜ್ಞೆ, ಶೀಲ, ಸಮಾಧಿ ಎನ್ನುವ ಮೂಲಭೂತಗಳಿಗೆ ಸಂಬಂಧಿಸಿದ ವಿಚಾರಗಳನ್ನು ಇಲ್ಲಿ ತಿಳಿಸಲಾಗಿದೆ. ಅಂದ್ರೆ ಪ್ರಜ್ಞೆ ಅಂದ್ರೆ ಸರಿಯಾದ ದಕ್ಪಥಗಳು, ಈಗ ಆಲ್ರೆಡಿ ಹೇಳಿದ್ರೆ ಅಷ್ಟಾಂಗ ಮಾರ್ಗ ಸರಿಯಾದ ದಾರಿ, ಸರಿಯಾದ ಸಂಕಲ್ಪಗಳು ಇರ್ಬೇಕು. ಶೀಲ ಅಂದ್ರೆ ಸರಿಯಾದ ಮಾತು, ಸರಿಯಾದ ಜೀವನೋಪಾಯ, ಸರಿಯಾದ ಕರ್ಮ. ಅದರಲ್ಲಿ ಮತ್ತೆ 3 ಭಾಗ ಮಾಡಿದ್ದಾರೆ ಅವರು. ಅಷ್ಟಾಂಗ ಮಾರ್ಗದಲ್ಲಿ 3 ಭಾಗಗಳನ್ನು ಮಾಡಿ ಅವನ್ನ ವಿಂಗಡಿಸಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆಮೇಲೆ ಸಮಾಧಿ ಅಂದರೆ ಸರಿಯಾದ ಶ್ರದ್ಧೆ. ನಾವು ಮಾಡ್ಬೇಕಾದ್ರೆ ಪ್ರತಿಯೊಂದು ಕೆಲಸದಲ್ಲಿ ಶ್ರದ್ಧೆಯಿಂದ ಇರಬೇಕು, ಏಕಾಗ್ರತೆಯಿಂದ ಇರಬೇಕು. ಇದೆಲ್ಲ ನಮ್ಗೆ ಯಾವ್ದರಿಂದ ಸಿಗುತ್ತದೆ ಅಂದ್ರೆ ಧ್ಯಾನ. ಇದಕ್ಕೆಲ್ಲ ಒಂದು ನಮಗೆ ದಾರಿ ಅಂದ್ರೆ ಧ್ಯಾನ ಮಾಡುವುದರಿಂದ ಮಾತ್ರ ನಮ್ಗೆ ಇದೆಲ್ಲ ಸಾಧ್ಯ ಅಂತ ನಾನು ಇಲ್ಲಿ ತಿಳಿಸ್ತೇನೆ. ನಂತರ ಸರಿ, ಅದನ್ನೇ ವಿವರವಾಗಿ ತಿಳಿಸಿದ್ದಾರೆ. ಈಗ ಅಷ್ಟಾಂಗ ಮಾರ್ಗದನ್ನು 8 ವಿಧಗಳು ಹೇಳಿದ್ರು. ಅದು ಯಾವುದಪ್ಪ, ಯಾವ ರೀತಿ ನಾವು ಪಾಲನೆ ಮಾಡ್ಬೇಕು ಅದನ್ನಂದ್ರೆ ಸರಿಯಾದ ದೃಕ್ಪಥಗಳು ಅಂದ್ರೆ ಸರಿಯಾದ ದಾರಿಗಳು ಯಾವ ರೀತಿ ನಾವು ಕಂಡ್ಕೊಳ್ಬೇಕು. ಇದು ಭೌತಿಕ ಶರೀರ ಎನ್ನುವುದು ಚೈತನ್ಯದಿಂದಲೇ ಬಂದಿದೆ, ಆದರೆ ಚೈತನ್ಯ ಎನ್ನುವುದು ಭೌತಿಕ ಶರೀರದಿಂದ ಜನಿಸಿಲ್ಲ. ಇದು ನಮ್ಮ ಭೌತಿಕ ಶರೀರ, ಈಗ ನಮ್ಮ ಕಣ್ಣಿಗೆ ಕಾಣುವಂತ ಶರೀರ ಒಂದು ಚೈತನ್ಯ ಇದೆ ಇಲ್ಲಿ. ಆ ಚೈತನ್ಯದಿಂದ ಅದು ಭೌತಿಕ ಶರೀರ ಬಂದಿದೆ, ಆದರೆ ಭೌತಿಕ ಶರೀರ ಇದೆ ಅಂತಂದು ಚೈತನ್ಯ ಬಂದಿಲ್ಲ ಅಂತ ಇಲ್ಲಿ ತಿಳಿಸ್ತಾರೆ. ಆದ್ದರಿಂದ ನಾವು ಚೈತನ್ಯ ವಿಸ್ತರಣೆಗೆ ಎಂದಿಗೂ ಅವಧಿಲ್ಲ. ಚೈತನ್ಯ ಆತ್ಮ ಅಂದ್ರೆ ಅದೇ ಚೈತನ್ಯ ಅಂದ್ರೆ ಅದು ಆತ್ಮಕ್ಕೆ ಯಾವಾಗ್ಲೂ ಸಾವಿಲ್ಲ ಅಂತ ಅನ್ನೋದನ್ನ ಅವಾಗ ಅನೇಕ ಸೆಷನ್ಗಳು ತಿಳಿಸಿದ್ವಿ. ಅದು ವಿಸ್ತರಣೆ ಆಗ್ತಾ ಹೋಗ್ತದೆ, ಅದಕ್ಕೆ ಯಾವಾಗ್ಲೂ ಕೊನೆ ಇಲ್ಲ. ಈ ಶರೀರಕ್ಕೆ ಕೊನೆ ಇರ್ಬೋದು, ಆದ್ರೆ ಆತ್ಮಕ್ಕೆ ಕೊನೆ ಇಲ್ಲ. ಆದ್ದರಿಂದ ನಮ್ಮ ವಾಸ್ತವನ್ನ ನಾವು ಆಗಾಗ ತಿಳ್ಕೊತಾ ಹೋಗ್ಬೇಕು. ಬೇರೆಯವರಿಂದಲ್ಲ, ನಾನ್ ತಿಳಿಬೇಕು. ನಮ್ಗೆ ಏನೇ ಒಂದು ಬಂದಾಗ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಕೊಳ್ತಾಗ ಅದರಿಂದ ನಮ್ಗೊಂದು ಯಾವ್ದೋ ಒಂದು ದಾರಿ ಸಿಗುತ್ತದೆ. ಅದಕ್ಕೆ ನಮ್ಗೆ ಆತ್ಮ ಶಾಶ್ವತ, ಈ ಬಂದ ಕಷ್ಟಗಳು ನಮಗೆ ಶಾಶ್ವತ ಅಲ್ಲ.
ಬಂದ ನಮಗೆ ರೋಗ ರುಜಿನಗಳು ಶಾಶ್ವತ ಅಲ್ಲ ಅಂತ ತಿಳ್ಕೊಂಡಾಗ ಅದು ನಮ್ಮಿಂದ ತಾನೇ ನೋವು ಪರಿವಾರ ಆಗ್ತದೆ. ಅದೇ ರೀತಿ ನಾವು ಭೂತಕಾಲದ ಏನು ಚಿಂತೆಗಳಿರ್ತಾವ ಅವನ್ನೂ ನೆನೆಸ್ಕೊಳ್ಬಾರ್ದು. ಭವಿಷ್ಯತ್ ಕಾಲದ ಏನು ಅನಿರೀಕ್ಷೆಗಳನ್ನು ಇಟ್ಕೊಳ್ಬಾರ್ದು. ಇವೆಲ್ಲವನ್ನು ಇಲ್ಲವೇ ಇಲ್ಲ, ಇರುವುದೆಲ್ಲವನ್ನು ವರ್ತಮಾನ. ಈಗೇನ್ ನಾನು ಇದ್ದೇನೆ, ನಾನು ಹೇಗೆ ಈ ಕ್ಲಾಸ್ ಕೊಡ್ತಾ ಇದ್ದೀನಿ ಅಷ್ಟೇ ಸತ್ಯ. ಹಿಂದೆ ನಾನು ಏನಾಗಿತ್ತು ಗೊತ್ತಿಲ್ಲ, ಮುಂದೆ ಏನಾಗ್ತಾ ಇದೆ ಅನ್ನೋದು ನನ್ನ ಕೈಯಲ್ಲಿಲ್ಲ. ಆದ್ದರಿಂದ ನಾವು ವರ್ತಮಾನದ ಕಾಲದಲ್ಲಿ ಇದ್ಕೊಂಡು ಇದೇ ಒಂದು ಮುಖ್ಯ ದಾರಿ ಅಂತ ಹೇಳ್ತಾರೆ. ಇದು ಬುದ್ಧತ್ವ ಪ್ರಾಪ್ತಿಗೆ ಅಂದ್ರೆ ನಾವು ಬುದ್ಧತ್ವವನ್ನು ಹೊಂದಲಿಕ್ಕೆ ನಮ್ಗೆ ಒಂದು ಅಂಕುರ ಅಂದ್ರೇನು, ಮೊಳಕೆ ಕಾಳುಗಳನ್ನು ಮೊಳಕೆ ನಾಟಿದಾಗ ಏನದು ಬರ್ತೈತಲ್ಲ, ಅದೇ ನಿಮಗೆ ಅದನ್ನ ನೀವು ಮನಸ್ಸಿನಲ್ಲಿ ನಿಮ್ಮ ಮೊಳಕೆಯನ್ನ ಬೀಳಿಸ್ಕೊಳ್ರಿ ಅಂತ ಇಲ್ಲಿ ತಿಳಿಸ್ತಾರೆ. ಇದು ಸರಿಯಲ್ಲದ ಬೌದ್ಧತ್ವ ಶೂನ್ಯತೆಗೆ ನಿದರ್ಶನಗಳು ಅಂತ ತಿಳಿಸ್ತಾರೆ. ನಂತರ ಇನ್ನೊಂದು ಸಂಚಿಕೆಯಲ್ಲಿ ಮಧ್ಯ ಮಾರ್ಗ, ಭಗವದ್ಗೀತೆ ಮಧ್ಯ ಮಾರ್ಗವನ್ನು ಸದಾ ಬೋಧಿಸುತ್ತದೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತತೆ ಸಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಾಹ. ಮಿತವಾದ ಭೋಜನ ಅಂದ್ರೆ ನಾವು ಮಧ್ಯ ಮಾರ್ಗದಲ್ಲಿದ್ದಾಗ ಮಿತವಾದ ಭೋಜನ, ಮಿತವಾದ ವಿಹಾರ, ಮಿತವಾದ ವಿದ್ಯುತ್ ಧರ್ಮ, ಮಿತವಾದ ನಿದ್ದೆ, ಮಿತವಾದ ಅನುಭೋಧ ಇರಬೇಕು. ಯಾವಾಗಲೂ ನಾವು ಮಧ್ಯ ಮಾರ್ಗವನ್ನೇ ಅವಲಂಬಿಸಬೇಕು. ಮಧ್ಯ ಮಾರ್ಗದಿಂದಲೇ ದುಃಖ ಹೋಗುತ್ತದೆ. ಅವಬೋಧ ಅಂದರೆ ಧ್ಯಾನವನ್ನು ಸಹ ಗಂಟೆಗಟ್ಟಲೆ ಮಾಡಬಾರ್ದು. ಧ್ಯಾನವೂ ಕೂಡ ಯುಕ್ತವಾಗಿರ್ಬೇಕು, ಅದು ಕೂಡ ಮಿತವಾಗಿರ್ಬೇಕಂತ ಇಲ್ಲಿ ಹೇಳ್ತಾರೆ ಅವರು. ಮಧ್ಯ ಮಾರ್ಗದಲ್ಲಿದ್ದಾಗ ನಾವು ಧ್ಯಾನನ ಮಾಡ್ಕೋತ ಕೊಡ್ರಿ, ಯಾಕಂದ್ರೆ ಪ್ರಾಪಂಚಿಕದಲ್ಲಿ ಇದ್ದುಕೊಂಡು ನಿರ್ವಾಣ ಹೊಂದಬೇಕಂತ ಅವರು ಪತ್ರಿಜಿಯವರು ಹೇಳಿದ್ದಾರೆ. ಅದನ್ನ ಅವ್ರು ಅನುಭವಿಸಿ ಅದನ್ನ ಕಂಡುಕೊಂಡಿದ್ದಾರೆ. ಆದ್ದರಿಂದ ನಾವು ಧ್ಯಾನನೇ ಮಾಡ್ತಾ ಅದಕ್ಕೂ ಕೂಡ ಮಿತಿ ಇರಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ. ಧ್ಯಾನನೂ ಇರ್ಬೇಕು, ಧ್ಯಾನ ಮಾಡ್ತಾ ಕೂತ್ರ ಆಗುದಿಲ್ಲ, ನಮ್ಗೆ ಮಿತವಾದ ಆಹಾರ ಆದ್ರೂ ಬೇಕು, ಅದು ತಯಾರು ಮಾಡ್ಕೊಳಕ್ ಅವಕಾಶ ಬೇಕು. ಅದಕ್ಕೆ ಅದನ್ನ ನೀವು ಎಲ್ಲವನ್ನು ಮಿತವಾಗಿ ಮಾಡ್ತಾ ಹೋಗ್ಬೇಕು. ಧ್ಯಾನ ಎನ್ನುವುದು ನಮ್ಮ ಇಹಲೋಕ ಧರ್ಮಗಳಿಗೆ, ನಿತ್ಯ ಕರ್ಮಗಳಿಗೆ ಅಡ್ಡಿ ಆಗಬಾರದು. ನೋಡಿ, ಇಲ್ಲಿ ನಾವು ಧ್ಯಾನನ ಮಾಡ್ತಾ ಕೂತಾಗ ನಮ್ದು ಪ್ರಾಪಂಚಿಕ ಜೀವನದಲ್ಲಿ ಅದಕ್ಕೆ ಯಾರಾದ್ರೂ ನಾವು ಮಾಡ್ತಾ ಕುಂತಾಗ ಅವ್ರಿಗೆಲ್ಲ ಬೇಜಾರಾಗ್ತೈತೆ. ಅದಕ್ಕೂ ಕೂಡ ನಾವು ಅಡ್ಡಿ ಮಾಡಬಾರ್ದು. ನಾವು ಧ್ಯಾನ ಬೇರೆಯವ್ರಿಗೂ ಕೂಡ ಅಡ್ಡಿ ಆಗ್ಬಾರ್ದು, ನನ್ನ ನಿತ್ಯ ಕರ್ಮಗಳಿಗೂ ಕೂಡ ಅಡ್ಡಿ ಆಗ್ಬಾರ್ದು ಅಂತ ಅವರು ಇಲ್ಲಿ ತಿಳಿಸಿದ್ದಾರೆ. ಅತಿ ಸರ್ವತ್ರ ವರ್ಜಿತಂ ಅಂದ್ರೆ ಅದು ಕೂಡ ಅತಿಯಾದದ್ದು ಯಾವಾಗ್ಲೂ ಅದು ವರ್ಜಿತ ಅಂತ ತಿಳಿಸಿದ್ದಾರೆ. ಧ್ಯಾನದಲ್ಲಿ ಸಹ ಅತಿ ಕೆಲಸಕ್ಕೆ ಬಾರದು. ಆದ್ದರಿಂದ ನಾವು ಎಲ್ಲವೂ ಕೂಡ ಮಿತವಾಗಿರ್ಬೇಕು ಅಂತ ತಿಳಿಸಿದ್ದಾರೆ. ಮತ್ತೆ ಇನ್ನೊಂದು ಸಂಚಿಕೆಯಲ್ಲಿ ಇದೆಲ್ಲವೂ ಗೌತಮ ಬುದ್ಧರು ಹೇಳಿದ ಸಂಚಿಕೆಗಳು, ಅದನ್ನ ಚಿಕ್ಕಾಗಿ ನಮ್ಗೆ ತಿಳಿಸ್ತಾ ಹೋಗಿದ್ದಾರೆ ಇಲ್ಲಿ ಪತ್ರಿಜಿಗಳು. ಗೌತಮ ಬುದ್ಧನು ನಿರ್ದೇಶಿಸಿದ ಸರಿಯಾದ ಪ್ರವರ್ತನೆಯ ಸೂತ್ರಗಳಿವು. ಒಬ್ಬ ಬ್ರಹ್ಮಜ್ಞಾನಿ ಸಮಾಜದಲ್ಲಿ ಅನುಸರಿಸುವ ಪದ್ಧತಿಗಳನ್ನು ತಿಳಿಸುವ ಸೂತ್ರಗಳವು. ಇದನ್ನೇ ಬ್ರಹ್ಮ ವಿಹಾರಗಳು ಎಂದು ಹೇಳುತ್ತಾರೆ. ಮೈತ್ರಿ ಅಂದ್ರೆ ನಮಗಿಂತಲೂ ಆರ್ಥಿಕವಾಗಿ ಉನ್ನತ ಮಟ್ಟದಲ್ಲಿ ಇರುವವರ ಜೊತೆ ನಾವು ಸಂಘವನ್ನ ಮಾಡ್ಕೊಳ್ಬೇಕು. ನಂತರ ಕರುಣ, ನಮಗಿಂತಲೂ ಆರ್ಥಿಕವಾಗಿ ಕೆಳಮಟ್ಟದಲ್ಲಿ ಇವರ ಜೊತೆನೂ ನೋಡಿ, ನಮಗಿಂತ ಶ್ರೀಮಂತರ ಜೊತೆಯಲ್ಲಿ ಆರ್ಥಿಕವಾಗಿ ಒಳ್ಳೆಯ ಸ್ಥಿತಿಯಲ್ಲಿ ಇದ್ದವ್ರ ಜೊತೆನೂ ನಾವು ಅದೇ ರೀತಿ ಇರ್ಬೇಕು. ನಮಗಿಂತಲೂ ಆರ್ಥಿಕವಾಗಿ ಕೆಳಮಟ್ಟದಲ್ಲಿ ಇರುವವ್ರ ಜೊತೆಯೂ ನಾವು ಒಂದೇ ರೀತಿಯಾಗಿ ಇರಬೇಕು. ಮುದ ಅಂದ್ರೆ ನಮಗಿಂತಲೂ ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟದಲ್ಲಿ ಇರುವವ್ರ ಜೊತೆಯೂ ನಾವಿರ್ಬೇಕು. ಉಪೇಕ್ಷೆ ಅಂದ್ರೆ ನಮಗಿಂತಲೂ ಆಧ್ಯಾತ್ಮಿಕದಲ್ಲಿ ಕೆಳಮಟ್ಟದಲ್ಲಿ ಇರುವವ್ರ ಜೊತೆಯೂ ಕೂಡ ನಾವು ಇರ್ಬೇಕು. ಅವ್ರ ಧ್ಯಾನಿಗಳು ಬಹಳಷ್ಟು ತಿಳ್ಕೊಂಡ್ರಂತಂದು ಅವ್ರ ಜೊತೆ ಎಲ್ಲ ಕೆಳಮಟ್ಟದಲ್ಲಿ ಇರುವ ಜೊತೆನೂ ನಾವು ಇರ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಯಾವ ಲೋಕದಲ್ಲಾದರೂ ಯಾವ ಕಾಲದಲ್ಲಾದರೂ ಬುದ್ಧರು ಆತ್ಮಜ್ಞಾನಿಗಳು ಒಂದೇ ರೀತಿಯಾಗಿ ಇರುತ್ತಾರೆ. ಅವರ ಶಾಸ್ತ್ರೀಯ ವ್ಯವಹಾರ ಪದ್ಧತಿಗಳೇ ಬ್ರಹ್ಮ ವಿಹಾರಗಳು. ಬ್ರಹ್ಮ ವಿಹಾರ ಅಂದ್ರೆ ನಾವು ಮೇಲಿದ್ದವ್ರ ಜೊತೆನೆ ಯಾವಾಗ್ಲೂ ಸಂಘ ಇರಬಾರ್ದು, ಅವ್ರ ಜೊತೆನೇ ಇರ್ಬೇಕು. ಕೆಳಮಟ್ಟದವ್ರ ಜೊತೆನೆ ಅದೇ ರೀತಿ ಇರಬೇಕು. ಇದು ಆಧ್ಯಾತ್ಮಿಕವಾಗಿ ಮೇಲಿದ್ದವ್ರ ಜೊತೆನೂ ಇರ್ಬೇಕು, ಕೆಳಮಟ್ಟದಲ್ಲಿ ಇದ್ದವ್ರ ಜೊತೆನೂ ನಾವು ಒಂದೇ ರೀತಿಯಾಗಿ ನಡ್ಕೊಳ್ಬೇಕು ಅಂತ ಅದ ಹೇಳ್ತಾರೆ. ಅದೇ ಧಮ್ಮ ಪದದಲ್ಲಿ ಗೌತಮ ಬುದ್ಧ ಮಹಾತ್ಮನು ಹೇಳಿದ ಕೆಲವು ಅಮೃತ ತುಲ್ಯವಾದ ಮಾತುಗಳು. ಅಭಿರೇತರೇತ್ತ ಕಲ್ಯಾಣಿ, ಮಂಗಳದಾಯಕವಾದ ಕರ್ಮಗಳನ್ನು ತಕ್ಷಣವೇ ನಾವು ಮಾಡ್ಬೇಕು. ಏನೋ ನನ್ಗೆ ಒಳ್ಳೆ ಕೆಲಸ ಇದು ಮಾಡ್ಬೇಕು ಅನಿಸ್ದಾಗ ಅದಕ್ಕೆ ನಾವು ಟೈಮ್ ಕೊಡಕ್ಕೂ ಬರೋ ತಕ್ಷಣ ಆ ಕೆಲಸಗಳನ್ನ ನಾವು ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳ್ತಾರೆ. ಆರೋಗ್ಯ ಪರಮ ಲಾಭ, ಸಂತುಷ್ಟಿ ಪರಮಧನಂ ಅಂದ್ರೆ ವಿಶ್ವಾಸ ಪರಮ ಜಜ್ಞಾತಿ, ನಿಬ್ಬಾನಂ ಪರಮಂ ಸುಖಂ ಅಂದ್ರೆ ಆರೋಗ್ಯವೇ ಪರಮ ಲಾಭ, ಸಂತುಷ್ಟತೆ ಎನ್ನುವುದು ಪರಮಧನ, ವಿಶ್ವಾಸವೇ ಪರಮ ಬಂಧು, ನಿರ್ವಾಣವೇ ಪರಮ ಸುಖ. ನೋಡಿ, ಆರೋಗ್ಯ ನಮ್ಗೆ ಈಗ ಆಲ್ರೆಡಿ ಗುರುಜಿಯವರು ಧ್ಯಾನದ ಜೊತೆಗೆ ನಮ್ ಸಮಗ್ರ ಸ್ವಾಸ್ಥ್ಯವನ್ನು ಹೇಳ್ತಾ ಇದ್ದಾರೆ. ಬರೀ ಧ್ಯಾನ ಇದ್ರಷ್ಟೇ ಅಲ್ಲ, ನಾವು ಆರೋಗ್ಯನು ನಮ್ಗೆ
ಅಲ್ಲಿ ಲಾಭವನ್ನು ತಂದು ಕೊಡ್ತೈತೆ. ಅಂದ್ರೆ ನಾವು ಧ್ಯಾನದಲ್ಲಿ ಮುಂದಿನ ಸ್ತರಕ್ಕೆ ಹೋಗಲು ನಾವು ಆರೋಗ್ಯವಂತರಿದ್ದಾಗ ಮಾತ್ರ ನಾವು ಧ್ಯಾನದಲ್ಲಿ ಕೂಡ್ಲಿಕ್ಕೆ ಸಾಧ್ಯ. ಅನಾರೋಗ್ಯ ಇದ್ದಾಗ ನಮ್ ಧ್ಯಾನದಲ್ಲಿ ಕೂಡ್ಲಿಕ್ಕೆ ಸಾಧ್ಯನ ಇಲ್ಲ. ಮಾನಸಿಕವಾಗಿ ಆಯ್ತು, ದೈಹಿಕವಾಗಿ ಆಯ್ತು, ನಾವು ಆರೋಗ್ಯವಾಗಿ ಇರ್ಬೇಕು. ನಂತರ ಸಂತುಷ್ಟತೆ ಎನ್ನುವುದು ಅಂದ್ರೆ ನಮಗೆ ಈಗ ಇದೆಯಪ್ಪ, ಈಗ ನನಗೆ ಈಗ ನನಗೆ ಇಷ್ಟ ಇದೆಯಲ್ಲ ಸಾಕು, ಅದನ್ನ ಸಂತುಷ್ಟತೆ ಇರ್ಬೇಕು. ಇದ್ದದ್ರಲ್ಲಿ ನಾವು ಸಂತುಷ್ಟತೆಯನ್ನ ಕಾಣ್ಬೇಕು. ಅದರಲ್ಲಿ ಪರಮಧನ, ಅದರಲ್ಲಿ ನಾವು ಹೆಚ್ಚಿನದನ್ನ ಕಾಣ್ಬೇಕು. ಮತ್ತೆ ವಿಶ್ವಾಸವೇ ಪರಮ ಬಂಧು. ನಾವು ವಿಶ್ವಾಸದಿಂದ ಇರುವುದೇ ಕೂಡ ಯಾರ ಜೊತೆ, ನಮ್ಮ ಬಂಧುಗಳಲ್ಲ, ಎಲ್ಲರಲ್ಲಿ ನಾವು ಪರಮ ಬಂಧುವನ್ನ ವಿಶ್ವಾಸದಿಂದ ಕಾಣ್ಬೇಕು. ಆ ನಂತರ ನಿರ್ವಾಣವೇ ಪರಮ ಸುಖ, ಅದ್ರಾಗ ನಾವು ನಿರ್ವಾಣ ಹೊಂದಲಿಕ್ಕೆ ಸಾಧ್ಯ ಅಂತ ಇಲ್ಲಿ ತಿಳಿಸ್ತಾರೆ. ನಂತರ ಈ ಲೋಕದಲ್ಲಿ ಮಾತೃತ್ವ ಧನ್ಯ, ಪಿತೃತ್ವ ಕೂಡ ಧನ್ಯವೇ, ಶಮಿಕತ್ವ ಧನ್ಯ, ಬ್ರಾಹ್ಮಣ ಧನ್ಯ. ಎಲ್ಲವೂ ಕೂಡ ಈ ಲೋಕದಲ್ಲಿ ಏನಿದೆ, ತಾಯಿ ತಂದೆ ಎಲ್ಲರೂ ಧನ್ಯರೇ. ಅದೇ ಕುರಿತು ಶಮಿಕತ್ವ ಧನ್ಯ ಮತ್ತು ಬ್ರಾಹ್ಮಣ ಧನ್ಯ. ಅಂದ್ರೆ ಇದು ಬ್ರಾಹ್ಮಣ ಅಂದ್ರೆ ಇದಕ್ಕೆ ಜಾತಿಯಲ್ಲ, ನಮ್ಮ ತಿಳುವಳಿಕೆ, ನಮ್ಮ ಮಟ್ಟಕ್ಕಿಂತ ಏನು ತಿಳುವಳಿಕೆ ಹೊಂದಿದವ್ರು ಇರ್ತಾರಲ್ಲ, ಅವ್ರ ಜೊತೆ ನಾವು ಸಂಘವನ್ನು ಮಾಡಿದಾಗ, ಅವರು ಹೇಳುವ ಏನು ದಾರಿಯಲ್ಲಿ ನಡೆದಾಗ ಅದು ಕೂಡ ಧನ್ಯ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಪ್ಪ ಮೋತಿ ಜಾಯಂತೋ ಪಪ್ಪೋತಿ ವಿಪುಲಂ ಸುಖ. ಅಂದ್ರೆ ಜಾಗರೂಕತೆಯಿಂದ ನಾವು ಧ್ಯಾನಿಸುವವನು ವಿಫಲವಾದ ಸುಖವನ್ನು ಕಾಣುತ್ತಾನೆ. ಜಾಗರೂಕತೆ ಅಮೃತತ್ವ, ಅಜಾಗರೂಕತೆ ಮೃತ್ಯುವಿಗೆ ಸಮಾನ. ನಾವು ಯಾವಾಗ್ಲೂ ಜಾಗ್ರತೆಯಿಂದ ಏನ್ ಮಾಡ್ಬೇಕು, ಮಾಡ್ತಾ ಇರ್ಬೇ. ನಾವು ಕೆಲಸ ಮಾಡೋದ್ರಿಂದ ಜಾಗೃತಿ ಅಲ್ಲ, ನಾವು ಮತ್ತೊಬ್ಬರಿಗೆ ಮಾತನಾಡುವಾಗ ಕೂಡ ಜಾಗೃತಿಯಿಂದ ಮಾತನಾಡಬೇಕು. ನಾನು ಮಾತನಾಡೋದ್ರಿಂದ ಅವ್ರ ಮನಸ್ಸಿಗೆ ನೋವಾಗುತ್ತೋ, ನಾನು ಮಾತನಾಡೋದ್ರಿಂದ ಅವರ ದಾರಿಯಲ್ಲಿ ಏನಾದ್ರೂ ಅವ್ರಿಗೊಂದು ಉಪಯೋಗ ಆಗುತ್ತಾ ನನ್ನ ಮಾತಿನಿಂದ ಅಂತ ಅನ್ನೋದನ್ನ ನಾನು ತಿಳಿದುಕೊಂಡು ಪ್ರತಿಯೊಂದು ಮಾತನ್ನ ಜಾಗೃತಿಯಿಂದ ಮಾತನಾಡಬೇಕು. ಅದೇ ನನಗೇನಕ್ಕತಿ ಅಮೃತತ್ವ ಆಗಿ ನನ್ನ ಜೀವನದಲ್ಲಿ ಬರುತ್ತದೆ. ಇಲ್ಲ ಅಂದ್ರೆ ಅಜಾಗರೂಕತೆಯಿಂದ ನಾನು ಮಾತನಾಡಿದಾಗ ಅದೇ ನನಗೆ ಮೃತ್ಯುವಿಗೆ ಸಮಾನವಾಗಿ ಪರಿತಪಿಸುತ್ತದೆ ಅಂತ ಇಲ್ಲಿ ತಿಳಿಸಿರ್ತಾರೆ. ಈ ರೀತಿ ಅತ್ತಾಹೆ ಮೇಡಮ್, ನಂದು ಎಷ್ಟೊತ್ತು ಇನ್ನು ಎಷ್ಟು? ಪರವಾಗಿಲ್ಲ ಮೇಡಮ್, ಇನ್ನೊಂದು 5 ನಿಮಿಷ. ಇದು ಬುದ್ಧರದ್ದು ಇವತ್ತಿನ ಮುಗಿಸ್ಬಿಡ್ತೇನೆ, ಇವತ್ತಿನ ಸೆಷನ್ದಲ್ಲಿ ಬುದ್ಧರ ಬಗ್ಗೆ. ನಂತರ ಅತ್ತಾಹಿ ಅತ್ತನೋ ನಾಥೋ, ಅಂದರೆ ಧಮ್ಮ ಪದದಲ್ಲಿ ಗೌತಮ ಬುದ್ಧರು ಈ ರೀತಿಯಾಗಿ ಹೇಳಿದ್ದಾರೆ. ಅಂದ್ರೆ ಶುದ್ಧಿ ಅಶುದ್ಧಿ ಪಚ್ಚತ್ವಂ ನಾರ್ಭ ಆಜ್ಞಾ ವಿಶೋಧಿ. ಅಂದ್ರೆ ಶುದ್ಧಿ ಅಶುದ್ಧಿ ಎನ್ನುವುದು ತನಗೆ ಸಂಬಂಧಿಸಿದ್ದು, ಒಬ್ಬರು ಮತ್ತೊಬ್ಬರನ್ನು ಶುದ್ಧಿ ಮಾಡಲಾರರು. ನೋಡಿ ಎಷ್ಟೊಂದು ಒಳ್ಳೇದಾಯ್ತು ಹೇಳಿದ್ರೆ, ನಾನು ಶುದ್ಧಿ ಮಾಡ್ಬೇಕಂದ್ರೆ ನನಗೆ ನಾನೇ ಶುದ್ಧಿ ಮಾಡ್ಕೊಳ್ಬೇಕು. ನಾನು ಅಶುದ್ಧಿ ಆಗ್ಬೇಕಂದ್ರೆ ಅದಕ್ಕೆ ನಾನೇ ಕಾರಣ. ನನ್ನ ಮಾತು, ನನ್ನ ಕೃತಿ, ನನ್ನ ನಡತೆಯಲ್ಲೇ ಅದು ಶುದ್ಧೀಕರಣ ಇರ್ತದೆ. ನಾನು ಅದನ್ನು ಬಿಟ್ಟು ನಾನು ಈಗ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಧ್ಯಾನದಲ್ಲಿ ಇದ್ದಾಗ ನಾನು ಶುದ್ಧಿ ಆಗ್ತೇನೆ. ಮಾಡ್ರಿ ಅಂತ ಬಹಳ ಜನ ಹೇಳಿದಾಗ ನಮ್ಗ ಧ್ಯಾನದಲ್ಲಿ ನಾನು ಬಂದಿಲ್ಲಪ್ಪ ಅಂದ್ರೆ ಅದಕ್ಕೆ ಕಾರಣ ನಾನೇ ಅಲ್ಲೇ, ಬೇರೆ ಯಾರು ಕಾರಣ ಅಲ್ಲ. ಅದಕ್ಕೆ ಬೇರೆ ಯಾರನ್ನು ದೂರಬಾರ್ದು. ಶುದ್ಧಿಗೂ ನಾನೇ ಕಾರಣ, ಅಶುದ್ಧಿ ಮಾಡ್ಲಿಕ್ಕೂ ನಾನೇ ಕಾರಣ ಅಂತ ಹೇಳ್ತಾರೆ. ಆತ್ಮಕ್ಕೆ ಆತ್ಮವೇ ಪ್ರಭುವು, ಆತ್ಮಕ್ಕೆ ಆತ್ಮವೇ ಗತಿ. ಅಂದರೆ ಅವರಿಗೆ ಅವರೇ ಪ್ರಭುವು, ಅವರಿಗೆ ಅವರೇ ದಿಕ್ಕು. ಅಂದ್ರೆ ನಮಗೆ ನಾವೇ ದಿಕ್ಕು, ನಮಗೆ ನಾವೇ ಶತ್ರು, ನಮಗೆ ನಾವೇ ಮಿತ್ರ ಅಂತ ಇಲ್ಲಿ ಬುದ್ಧರು ತಿಳಿಸಿದ್ದಾರೆ. ಹಾಗಾದ್ರೆ ಬುದ್ಧನ ಪ್ರಕಾರ ಬ್ರಾಹ್ಮಣ ಅಂದರೆ ಆಲ್ರೆಡಿ ಆಗಲ್ಲ ಒಂದು ವರ್ಡ್ ಬಂತಲ್ಲ ಬ್ರಾಹ್ಮಣ ಅಂತಂದು, ನಿರ್ವಾಣ ಸ್ಥಿತಿಯನ್ನು ಹೊಂದಿದವನೇ ಬ್ರಾಹ್ಮಣ ಅಂತ ಹೇಳ್ತಾರೆ. ಅಂದ್ರೆ ನನ್ನನ್ನು ನಾನು ತಿಳಿದುಕೊಂಡು ನನ್ನ ಪರಮ ಕ್ರಿಯೆಯನ್ನು ಮಾಡಿ ಪ್ರತಿದಿನ ಧ್ಯಾನ ಮಾಡೋದ್ರಿಂದ, ಅಷ್ಟಾಂಗ ಮಾರ್ಗಗಳನ್ನು ನಾವು ಪಾಲನೆ ಮಾಡ್ತಾ ಹೋದಾಗ ನಾವೇನು ನನ್ನನ್ನು ನಾನು ತಿಳ್ಕೊಂಡು ಇದ್ಯಾವ್ದು ಸತ್ಯಪ ಯಾವ್ದು ಮಿಥ್ಯ, ನಾ ಏನ್ ಮಾಡ್ಬಾರ್ದು, ನಾ ಏನು ಮಾಡ್ಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಧ್ಯಾನದಲ್ಲಿ ಕುಳಿತಾಗ ಏನ್ ನನಗ್ ಬರ್ತೈತಿ, ಅವಾಗ ನಾನೇ ಬ್ರಾಹ್ಮಣ ಅಂತ ಹೇಳ್ತಾರೋ. ಅಂದ್ರೆ ನಿರ್ವಾಣ ಸ್ಥಿತಿ ಹೊಂದಿದಾಗ ನಾವೇ ಬ್ರಾಹ್ಮಣರು ಅಂತ ಹೇಳ್ತಾರೆ. ಗೌತಮ ಬುದ್ಧನು ಧಮ್ಮ ಪದದಲ್ಲಿ ಒಬ್ಬ ಬ್ರಾಹ್ಮಣನನ್ನು ಈ ಕೆಳಗಿನ ವಿಧವಾಗಿ ವಿವರಿಸಿದ್ದಾರೆ. ಬ್ರಾಹ್ಮಣ ಅಂದ್ರೆ ಏನಂದ್ರೆ, ಕೇವಲ ಬ್ರಾಹ್ಮಣಿಯಾದ ತಾಯಿ ಗರ್ಭದಲ್ಲಿ ಜನಿಸಿದವನನ್ನು ನಾನು ಬ್ರಾಹ್ಮಣ ಎನ್ನುವುದಿಲ್ಲ. ಬ್ರಾಹ್ಮಣ ತಾಯಿಯಲ್ಲಿ ಜನಿಸಿದ್ರೆ ಮಾತ್ರ ಅವರು ಬ್ರಾಹ್ಮಣ ಅಂತ ಅನ್ನೋದಿಲ್ಲ. ಪೂರ್ವ ಜನ್ಮದ ಜ್ಞಾನ ಇರುವವನು, ಜ್ಞಾನ ನೇತ್ರದಿಂದ ಸ್ವರ್ಗವನ್ನು ನರಕವನ್ನು ನೋಡುವವನು, ಜನ್ಮ ರಾಹಿತ್ಯವನ್ನು ಹೊಂದಿದವನು, ಮುನಿ ಕೃತಕೃತ್ಯನಾದವನನ್ನೇ ನಾನು ಬ್ರಾಹ್ಮಣ ಎಂದು ಹೇಳುತ್ತೇನೆ. ಅಂದ್ರೆ ಇದಕ್ಕೆ ಜಾತಿ ಮತ ಪಂಥವಿಲ್ಲ. ಬ್ರಾಹ್ಮಣರಲ್ಲಿ ಜನಿಸಿದವರು ಮಾತ್ರ ಬ್ರಾಹ್ಮಣರಲ್ಲ. ಪೂರ್ವ ಜನ್ಮದ ಅಂದ್ರೆ ಹಿಂದಿನ ಜನ್ಮದಲ್ಲಿ ಧ್ಯಾನವನ್ನು ಪಡೆದುಕೊಂಡು ನಾವು ಈ ಧ್ಯಾನಕ್ಕೆ ಬಂದಾಗ, ನಾವು ಜ್ಞಾನ ನೇತ್ರದಿಂದ ಅಂದ್ರೆ ನಮ್ಮ 3ನೇ ಕಣ್ಣು ತೆರೆದಾಗ ಆ ನೇತ್ರದಿಂದ ನಾವು ಸ್ವರ್ಗವನ್ನು ನೋಡ್ಬೋದು, ಅಲ್ಲಿ ನರಕವನ್ನು ನೋಡುವವನು.
ಜನ್ಮ ರಾಹಿತ್ಯವನ್ನು ಹೊಂದುವನು. ಇವನು ಅಂದ್ರೆ ನಾನೇನು ಅಂತ ನಾನು ಜನ್ಮ ರಾಹಿತ್ಯವನ್ನು ಹೊಂದಿದವನೇ ನಿಜವಾದ ಬ್ರಾಹ್ಮಣ ಅಂತ ಇಲ್ಲಿ ಅವರು ತಿಳಿಸಿದ್ದಾರೆ. ಇದಕ್ಕೆ ನಾರದರ ಸಲಹೆಯನ್ನು ಕೂಡ ಇಲ್ಲಿ ನೀಡಿದ್ದಾರೆ. ನಾರದರ ಯಾವ ಸಲಹೆಯನ್ನು ನೀಡ್ತಾರೆ ಅಂತಂದ್ರೆ, ನಾರದ ಮಹರ್ಷಿ ಈ ವಿಧವಾಗಿ ಹೇಳಿದ್ದಾರೆ: ನನಗೆ ಅನುಭವವಾಗಲಿಲ್ಲ, ಆದ್ದರಿಂದ ಅದು ಅವಾಸ್ತವ ಎಂದು ಎಂದಿಗೂ ಹೇಳಬೇಡ. ಈಗ ಹೇಳ್ತೀವಿ ನಾವು, ನನಗೇನು ಧ್ಯಾನದಲ್ಲಿ ಕುಳಿತಾಗ ನನಗೇನು ಬರೋದಿಲ್ಲ, ನನಗೇನು ಯಾವುದು ಎಷ್ಟು ನಾನು ಒಂದ್ ವರ್ಷದಿಂದ 2 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ. ಈಗ ಒಂದೇ ತಿಂಗಳಲ್ಲಿ ಬಂದವ್ರಿಗೆ ಅವರು 3ನೇ ಕಣ್ಣು ತೆರೀತು ಅಥವಾ ಅವ್ರು ಆಕ್ಟಿವ್ ಆಯ್ತು, ಏನೋ ಬಂದಂಗಾಯ್ತು ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಗೆ 2 ವರ್ಷ ಆದ್ರೂ ಬಂದಿಲ್ಲ ಅಂತಂದ್ರೆ ನನಗ್ ಅದು ಅನುಭವ ಆಗ್ಲಿಲ್ಲ. ಆದ್ದರಿಂದ ಇದು ವಾಸ್ತವ, ಇದು ನಿಜ ಅಂತ ನೀವು ಯಾರು ತಿಳಿದುಕೊಳ್ಬಾರ್ದು, ಎಂದಿಗೂ ಹೇಳಬಾರ್ದು. ಯಾವ ವಿಷಯವನ್ನೇ ಆಗ್ಲಿ ಶಾಸ್ತ್ರಪರವಾಗಿ ಕೂಲಂಕಷವಾಗಿ ಅಧ್ಯಯನ ಮಾಡಿದ್ರೆ, ನಾವು ಅದನ್ನ ಅಧ್ಯಯನ ಮಾಡ್ತಾ 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 ನಾನು ತಿಳಿಬೇಕಲ್ಲ ಅಂತಂದಾಗ ಅದು ನಮಗೆ ವಾಸ್ತವವಾಗಿ ಅದನ್ನು ತಿಳಿದುಕೊಂಡಾಗ ಮಾತ್ರ ಅದು ಅಲ್ಲಿ ತಿಳಿಯುತ್ತೆ. ಆ ಪರಿಸ್ಥಿತಿ ಅರಿವು ನಮಗೆ ಆಗುತ್ತದೆ. ಆದ್ದರಿಂದ ಪರಿಸ್ಥಿತಿಗಳು ಅರ್ಥವಾದ್ರೇನೆ ಸರಿಯಾದ ನಿರ್ಣಯಗಳನ್ನು ನಾವು ಮಾಡಬಲ್ಲೆವು. ಬರೀ ನಮ್ಗೆ 3ನೇ ಕಣ್ ತೆರೆತು, ನನಗೆ ಇದು ಆಯ್ತು, ನನಗೆ ಏನೋ ಒಂದು ಬಿಳಿದ್ ಕಾಣಿಸ್ತು, ನೀಲಿ ಕಾಣಿಸ್ತು, ದೇವ್ರು ಕಾಣಿಸಿದ್ರು ಅಂತ ಇರ್ಬೋದು. ಅವ್ರು ಹಿಂದಿನ ಜನ್ಮದಲ್ಲಿ ಆಲ್ರೆಡಿ ಧ್ಯಾನಿಗಳಾಗಿರ್ಬೋದು. ಆದ್ದರಿಂದ ಈ ಜನ್ಮದಲ್ಲಿ ಅವ್ರು ಬೇಗನೆ ಪ್ರತ್ಯಕ್ಷ ಆಗಿರ್ಬೋದು. ಆದ್ರೆ ನಾವು ಈ ಜನ್ಮದಲ್ಲೇ ನಾವು ಧ್ಯಾನಕ್ಕೆ ಬಂದಾಗ ನಮಗ್ ಕೆಲವು ಕಾಲಾವಕಾಶ ಕೊಡ್ಬೋದು. ಅದಕ್ಕೆ ನಾವು ಯಾವ್ದು ವಿಚಾರ ಮಾಡ್ಬೋದು, ಅದನ್ನ ನಾವು ಅಲ್ಲಿ ಧ್ಯಾನದಲ್ಲಿ ಕಂಡ್ಕೊಳ್ಬೇಕು. ಅಂದಾಗ ಮಾತ್ರ ನಮಗೆ ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಅಲ್ಲಿ ಸಾಧ್ಯ ಅಂತ ಇಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಜೇಸಸ್ರು ಕೂಡ ಹೇಳಿದ್ದಾರೆ, ಜಡ್ಜ್ ಈ ನಾಟ್, ಏನು ನಾವು ಜಡ್ಜ್ ಮಾಡ್ಬೋದು, ಯಾರಿಗೂ ನೋಡಿ ಜಡ್ಜ್ಮೆಂಟ್ ಮಾಡ್ಬೋದು. ಎಂದಿಗೂ ಆತರ ಪಟ್ಟು ಯಾವ ನಿರ್ಣಯನು ನಮ್ಗೆ ಏನು ಕಾಣ್ಲಿಲ್ಲಪ್ಪ ಅಂತಂದು 6 ತಿಂಗಳು 1 ವರ್ಷ ಧ್ಯಾನ ಮಾಡಿ ಧ್ಯಾನದಿಂದ ಬಿಟ್ಟು ಹೋಗ್ಬಾರ್ದು. ಅದನ್ನ ನಾವು ಕಂಟಿನ್ಯೂ ಮಾಡ್ಬೇಕು. ನಮಗೆ ಯಾವ ಅವಕಾಶ ಇರುತ್ತೆ, ನನ್ನ ಕರ್ಮ ಫಲಗಳು ಯಾವಾಗ ಕ್ಲಿಯರ್ ಆಗ್ತಾವ ಅವಾಗ ನಮ್ಗೆ ಮುಂದಿನ ದಾರಿ ಮೋಕ್ಷಕ್ಕೆ ದಾರಿ ಆಗ್ಬೋದು. ಈ ಜನ್ಮದಲ್ಲಿ ಆಗಿರ್ಬೋದು. ಈಗ ನಾವು ಧ್ಯಾನ ಮಾಡಿದ್ವಿ, ನಾವು ಧ್ಯಾನಕ್ಕೆ ಬಹಳಷ್ಟು ಜನ ಬಂದಿದ್ದೇವೆ. ಇಲ್ಲ 600-700 ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬರೋರು ಎಷ್ಟು ಜನ, ನಾವು 50-60, ಮ್ಯಾಕ್ಸಿಮಮ್ ಅಂದ್ರೆ 80 ಜನ ಈ ಕ್ಲಾಸಿಗೆ ಅಟೆಂಡ್ ಆಗ್ತೇವೆ. ಆದ್ರೆ ಅವ್ರಿಗೆ ಇದ್ದಲ್ಲಿ ಕೂಡ 700 ಜನ ಇದ್ದವ್ರಿಗೆ ಇಲ್ಲಿ ಬರಾಕ್ ಆಗ್ತಾ ಇಲ್ಲ ಅಂದ್ರೆ ಅವ್ರಿಗಿನ್ನೂ ಅವಕಾಶ ಬಂದಿಲ್ಲ ಅಂತ. ನಮ್ಗೆ ಇಷ್ಟ ಆದ್ರೂ ನಮ್ಗೆ ಈ ಟ್ರೈನ್ ಹತ್ತಿದೆಯಲ್ಲ, ಧ್ಯಾನ ಮಾರ್ಗದ ಟ್ರೈನ್ ಹತ್ತಿದೆಯೋ ಅದು ಟ್ರೈನ್ ನಮ್ಗೆ ಹೋಗಿ ಕರ್ಕೊಂಡು ಒಳ್ಳೆ ಮಾರ್ಗಕ್ಕೆ ಬಿಡ್ತೈತೆ ಅನ್ನೋದೊಂದು ವಿಶ್ವಾಸವನ್ನ ನಾವು ಇಟ್ಕೊಂಡು ಈ ಮಾರ್ಗದಲ್ಲೇ ಮುಂದುವರಿಬೇಕು. ಮತ್ತೆ ಬಿಟ್ಟು ಇವ್ರು ಇದಾಯ್ತು ಮತ್ತೊಬ್ಬರ ಕಡೆ ಹೋಗೋದು, ಅಲ್ಲಿಂದ ಮತ್ತೊಬ್ಬರ ಕಡೆ ಹೋಗೋದು, ಇದನ್ನ ಮಾಡ್ತಾ ಹೋಗ್ಬಾರ್ದು ಅನ್ನೋದನ್ನ ಇಲ್ಲಿ ಎಂದಿಗೂ ಆತರ ಪಟ್ಟು ಯಾವ ನಿರ್ಣಯವನ್ನು ನಾವು ನಿರ್ಣಯಕ್ಕೆ ಬರಬಾರ್ದು. ಯಾವ ವಿಷಯದಲ್ಲಾಗಲಿ ನಿಜವಾದ ತಿಳುವಳಿಕೆ ಎನ್ನುವುದು ದಿವ್ಯ ಚಕ್ಷುನಿಂದಲೇ ಸಾಧ್ಯ. ಅಂದ್ರೆ ನಾವೇ ನಮ್ಮ ದಿವ್ಯ ಚಕ್ಷುನಿಂದ ನೋಡ್ಕೋಬೇಕು, ಬೇರೆಯವರು ಅಲ್ಲ. ಯೋಗಿಗಳೇ ಯಾವುದಕ್ಕಾದರೂ ಸರಿಯಾದ ವಿಧವಾಗಿ ತೀರ್ಪು ಕೊಡಲು ಸಮರ್ಥರು. ಯೋಗಿಗಳಾದವ್ರು ಅಂದ್ರೆ ಎಲ್ಲವನ್ನು ತಿಳಿದುಕೊಂಡವ್ರು ಮಾತ್ರ ಅದಕ್ಕೆ ನಮಗೆ ಸಮರ್ಥ. ಈ ಗುರುಜಿಯವ್ರು ನಮ್ಗೆ ಏನು ಕ್ವಶನ್ ಬಂದಾಗ ನಾವು ಕೇಳಿದಾಗ ಅವ್ರು ಸರಿಯಾದ ಉತ್ತರವನ್ನ ಕೊಡ್ತಾರೆ. ಎಂತ ಕ್ವಶನ್ ಇದ್ರು ಸರಿಯಾದ ಉತ್ತರ ಕೊಡ್ತಾರೆ. ಯಾಕಂದ್ರೆ ಅದರಲ್ಲಿ ಅವರು ಎಲ್ಲವನ್ನು ಕಂಡುಕೊಂಡ್ ಬಿಟ್ಟಿದ್ರು. ಆ ರೀತಿ ನಮಗ್ ಕೊಡಕ್ ಆಗುದಿಲ್ಲ ಅಂದ್ರೆ ನಾವ್ ಇನ್ನೂ ಅದರಲ್ಲಿ ಪಳಗ್ಬೇಕು. ಪ್ರತಿದಿನ ಧ್ಯಾನ ಹೆಚ್ಚಿಗೆ ಮಾಡ್ಬೇಕು, ಸ್ವಾಧ್ಯಾಯ ಮಾಡ್ಬೇಕು, ಸಜ್ಜನ ಸಾಂಗತ್ಯವನ್ನು ಮಾಡ್ಬೇಕು, ಸೇವೆಯನ್ನು ಮಾಡ್ತಾ ಮಾಡ್ತಾ ಹೋದಾಗ ಮಾತ್ರ ಅದು ಸಾಧ್ಯ ಅಂತ ಇಲ್ಲಿ ನಮಗೆ ಅನೇಕ ಸೆಷನ್ಗಳು ಹೇಳಿದ್ದಾರೆ. ಅದನ್ನೆಲ್ಲ ಮಾಡ್ಕೊಳ್ತಾ ಹೋಗ್ಬೇಕು. ಯೋಗಿಗಳಲ್ಲದವರು ಸಮಯೋಚಿತ ತೀರ್ಪು ಎಂದಿಗೂ ಹೇಳಲಾರರು. ನಮಗೆ ತಿಳಿದಷ್ಟು ನಾವು ಹೇಳ್ಬೋದು, ಆದ್ರೆ ಯೋಗಿಗಳಿಗೆ ನಮಗೆ ಹೋಲಿಕೆ ಮಾಡೋದು ಅಲ್ಲ. ನಮಗೆ ಟೈಮ್ ಬಂದಾಗ ನಾವು ಹೆಚ್ಚನ್ನು ಮಾಡ್ತಾ ಮಾಡ್ತಾ ಹೋದಾಗ ಅದು ಸಾಧ್ಯ ಅಂತ ಇಲ್ಲಿ ನಾರದ ಮಹರ್ಷಿಗಳು ತಮ್ಮ ಸಲಹೆಯನ್ನ ನೀಡಿದ್ದಾರೆ. ಇಷ್ಟು ಧ್ಯಾನ ಹಂಚಿಕೆಗೆ ನಮಗೆ ಅವಕಾಶ ಮಾಡಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ಗೆ ಹಾಗೂ ಅಶ್ವಿನಿ ಮೇಡಮ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಧ್ಯಾನ ಹಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು.